ಮೂರ್ಖ ಪುರುಷರ ಲಕ್ಷಣಗಳು. ಮೂರ್ಖ ಪುರುಷ ತನ್ನ ಪತ್ನಿಯನ್ನು ಮನೆ ಕೆಲಸದವಳು ಎಂದು ಭಾವಿಸಿ ತಾನು ಕೆಲಸದವಳ ಪತಿಯಾಗಿ ಇರುತ್ತಾನೆ. ಆದರೆ ಬುದ್ಧಿವಂತ ಪುರುಷ ಹೆಂಡತಿಯನ್ನು ರಾಣಿಯಾಗಿ ನೋಡಿಕೊಂಡು ತಾನು ರಾಜನಾಗಿ ಬಾಳುತ್ತಾನೆ. ಮೂರ್ಖ ಪುರುಷ ತನ್ನ ಹೆಂಡತಿಯನ್ನು ಬುಗುರಿಯಂತೆ ಆಡಿಸುತ್ತಾನೆ. ಬೇರೆ ಕಡೆ ಮನೆ ಮಾಡಿ ಇರೋಣ ಅಂತ ಹಠ ಹಿಡಿಯುತ್ತಾನೆ. ಅವನಿಗೆ ತಂದೆ ತಾಯಿಯೊಂದಿಗೆ ಕೂಡಿ ಬಾಳಲು ಅಷ್ಟು ಇಷ್ಟ ಇರುವುದಿಲ್ಲ. ಆದರೆ ಬುದ್ಧಿವಂತ ಪುರುಷ ಸಂಸಾರದಲ್ಲಿ ಎಷ್ಟೇ ಕಷ್ಟವಿರಲಿ ಎಲ್ಲರನ್ನೂ ಹೊಂದಿಕೊಂಡು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಎಲ್ಲರೊಂದಿಗೆ ಒಟ್ಟಿಗೆ ಬಾಳುವ ಆಸಕ್ತಿ ಹೊಂದಿರುತ್ತಾನೆ. ಮೂರ್ಖ ಪುರುಷರು ತನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಎಲ್ಲರ ಮುಂದೆ ಬಾಯಿಗೆ ಬಂದಂತೆ ಬೈದು ಹೊಡೆದು ಮಕ್ಕಳಿಗೆ ಪಾಠ ಕಲಿಸುತ್ತಾರೆ. ಆದರೆ ಬುದ್ಧಿವಂತ ಪುರುಷ ಮಕ್ಕಳು ಏನೇ ತಪ್ಪು ಮಾಡಿದರೂ ಅದನ್ನು ಸಮಾಧಾನವಾಗಿ ತಾಳ್ಮೆಯಿಂದ ತಿಳಿಸಿ ಬುದ್ಧಿಮಾತು ಹೇಳುತ್ತಾನೆ. ಭಾವನೆಗಳಿಲ್ಲದ ಗಂಡಿನ ಮನಸ್ಸು ಬರಿದಾಗಿ ಹೋದ ಬಹುದೊಡ್ಡ ತೋಟದಂತೆ, ಬರೀ ಹೆಸರಿಗೆ ಮಾತ್ರ ದೊಡ್ಡದಾದ ತೋಟ, ಆದರೆ ಯಾವುದಕ್ಕೂ ಉಪಯೋಗವಿಲ್ಲ. ಮೂರ್ಖ ಪುರುಷ ಕುಟುಂಬ ಮತ್ತು ಪತ್ನಿಯ ಮನೆಯವರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾನೆ. ಪತ್ನಿ ಏನೇ ಮಾಡಿದರೂ ನಗುಮುಖದ ಬದಲು ಹುಳಿ ಮುಖದಿಂದ ಅವಳನ್ನು ನೋಡುತ್ತಾನೆ. ಸಭ್ಯತೆ ಹೊಂದಿರುವ ಪುರುಷ ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಾನೆ, ಕಪೋರವಾಗಿ ಮಾತನಾಡುವುದಿಲ್ಲ ಮತ್ತು ಇತರ ಮುಂದೆ ಅಥವಾ ಮನೆಯಲ್ಲಿ ಪತ್ನಿಗೆ ಗೌರವ ನೀಡುತ್ತಾನೆ. ಬುದ್ಧಿವಂತ ಪುರುಷನಿಗೆ ತಾಳ್ಮೆ ಇರುತ್ತದೆ, ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಗುಣವಿರುತ್ತದೆ. ಆದರೆ ಸ್ವಾರ್ಥ ಮನೋಭಾವನೆ, ಊಟ ತಿಂಡಿ ಹಾಕುವ ಬಟ್ಟೆ ಉಪಯೋಗಿಸುವ ವಸ್ತುಗಳು ಪ್ರತಿಯೊಂದರಲ್ಲಿ ನನ್ನದು ಎಂಬ ಸ್ವಾರ್ಥ ಇರುವಂತಹ ಪುರುಷ ಯಾವತ್ತಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. ಹೆಂಡತಿ ತನ್ನ ಪತಿಯನ್ನು ರಾಜನಂತೆ ನಡೆಸಿಕೊಳ್ಳಬೇಕೆಂದು ಬಯಸಿದರೆ ಗಂಡ ಕೂಡ ಅವಳನ್ನು ರಾಣಿಯಂತೆ ನೋಡಿಕೊಳ್ಳಬೇಕು. ತಾಳಿಯನ್ನು ತೂಕವೆಂದು ಭಾವಿಸುವ ಯಾವುದೇ ಹೆಣ್ಣು ಸಂಸಾರ ನಡೆಸಲು ಯೋಗ್ಯಳಲ್ಲ. ಹೆಣ್ಣು ತನ್ನ ಮನೆಯ ಆಳು ಎಂದು ಭಾವಿಸುವ ಯಾವುದೇ ಗಂಡನಿಗೆ ಸಂಸಾರಿಯಾಗಿ ಬಾಳಲು ಯೋಗ್ಯನಲ್ಲ. ಸ್ನೇಹಿತರೆ, ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.